ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಶ್ವೇತಾ ಹೊನ್ನೂಂಗರ್, ಆಯುರ್ವೇದ ತಜ್ಞೆ, ಸ್ಕಿನ್ ಆ್ಯಂಡ್ ಹೇರ್ ಎಕ್ಸ್ಪರ್ಟ್, ಲೋಟಸ್ ಆಯುರ್ಕೇರ್ ಆಯುರ್ವೇದ ಹಾಸ್ಪಿಟಲ್ ಗಂಗಾನಗರ್ನಿಂದ. ಇವತ್ತು ನಾವು ಮೋಲ್ಸ್ ಯಾಕಾಗುತ್ತೆ, ಮೋಲ್ಸ್ ಅಂದರೆ ಏನು, ಮತ್ತು ಅದು ಹೇಗೆ ಬರುತ್ತೆ, ಅದು ಕ್ಯಾನ್ಸರಾಗಿ ಕನ್ವರ್ಟ್ ಆಗುತ್ತಾ, ಈಸ್ ಇಟ್ ಡೇಂಜರಸ್ಸಾ ಅಂತ ತಿಳಿಯೋಣ. ಓಕೆ, ಫಸ್ಟು ಮೋಲ್ಸ್ ಅಂದರೆ ಏನು ಅಂತ ನೋಡೋಕೆ ಹೋದರೆ, ಇದು ಮೆಡಿಕಲ್ ಟರ್ಮಿನಾಲಜೀಸಲ್ಲಿ ಇದಕ್ಕೆ ನೀವಿ ಅಂತಾರೆ. NEVI, ನೇವಿ ಅಂತ ಒಂದು ಟರ್ಮ್ ಇರುತ್ತೆ. ಇದರಲ್ಲಿ ಸುಮಾರು ಟೈಪ್ಸ್ ಥರನೂ ಬರುತ್ತೆ. ಒಂದೊಂದು ಚಿಕ್ಕದು ಬರುತ್ತೆ, ಒಂದು ದೊಡ್ಡದು ಬರುತ್ತೆ, ಆದರೆ ತುಂಬ ದೊಡ್ಡದು ಬರೋದಿಲ್ಲ ಇದರಲ್ಲಿ. ಓಕೆ, ಮೋಲ್ಸ್ ಅಂದರೆ ಒಂದು ಪಿಗ್ಮೆಂಟೆಡ್ ಪ್ಯಾಚ್ ಅನ್ಬೋದು ಅಥವಾ ಪಿಗ್ಮೆಂಟೆಡ್ ಗ್ರೋತ್ ಓವರ್ ದ ಸ್ಕಿನ್ ಮೇಲೆ ಒಂದು ಸಣ್ಣ ಡಾಟು ಅಥವಾ ಸ್ವಲ್ಪ ದೊಡ್ಡ ಡಾಟು, ಅದಕ್ಕೆ ಮೋಲ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ತುಂಬ ಕಲರ್ಸು ಇರುತ್ತೆ. ಬ್ಲ್ಯಾಕ್, ಬ್ರೌನ್, ಬ್ಲೂ, ಪಿಂಕ್ ಈ ಥರನೂ ಕಲರ್ಸ್ ಇರುತ್ತೆ. ಮತ್ತು ಶೇಪ್ಸು ರೌಂಡ್ ಅಥವಾ ಓವಲ್ ಆಗಿರುತ್ತೆ ಯೂಶ್ವಲಿ. ಅದು ಬಿಟ್ಟರೆ ಡಿಫ್ರೆಂಟ್ ಸೈಜಸ್ಸು, ಸಣ್ಣದು ದೊಡ್ಡದು, ಮ್ಯಾಕ್ಸಿಮಮ್ 1/2 ಸೆಂಟಿಮೀಟರಿಂದ 1 ಸೆಂಟಿಮೀಟರ್ ಯೂಶ್ವಲಿ ಮೋಲ್ಸ್ ಇಷ್ಟೇ ಇರುತ್ತೆ. ಅದಕ್ಕಿಂತ ದೊಡ್ಡದು ಬೇರೆ ಯೂಶ್ವಲಿ ಇರೋದಿಲ್ಲ ಅಂತ ಹೇಳ್ಬೋದು. ಮತ್ತು ಇದು ಮೋಲ್ಸಲ್ಲಿ ಫ್ಲ್ಯಾಟ್ ಆಗೂ ಬರುತ್ತೆ. ಈ ಸ್ಕಿನ್ ಲೆವೆಲಲ್ಲೇ ಬರೋದಕ್ಕೂ ಮೋಲ್ಸ್ ಅಂತ ಹೇಳ್ತೀವಿ. ಕೆಲವೊಂದು ರೈಸ್ಡ್ ಬರುತ್ತೆ, ಒಂದು ಗಂಟೆ ಥರ, ಕೆಲವೊಬ್ರಿಗೆ ಇರುತ್ತೆ ನೋಡ್ರಿ ಕಳ್ಳನ ಥರ, ಅದು ಆ ಥರ ಒಂದು ಬಿಂದಿ ಹಚ್ಚದಂಗೆ ಆ ಥರ ಇರುತ್ತೆ. ಕೆಲವೊಬ್ಬರಿಗೆ ಥರ್ಡ್ ವೆರೈಟಿ ಅಂದರೆ ಅದರಲ್ಲಿ ಕೂದಲು ಕೂಡ ಬರುತ್ತೆ. ಕೆಲವೊಬ್ಬರಿಗೆ ಕೂದಲು ಬರೋದಿಲ್ಲ. ಇದು ಮೋಸ್ಟ್ ಟೈಮು ಇದು ನಾನ್ ಕ್ಯಾನ್ಸರಸ್ ಅಥವಾ ನಾನ್ ಡೇಂಜರಸ್ ಅಂತ ಹೇಳ್ಬೋದು. ಇದಕ್ಕೆ ಬಿನೈನ್ ವೆರೈಟಿ ಆಫ್ ಮೋಲ್ಸ್ ಅಂತ ಹೇಳ್ತೀವಿ ಅದಕ್ಕೆ. ಬಟ್ ಕೆಲವೊಂದು ಸಾರಿ ಇದನ್ನೇ ಮುಂದೆ ಕನ್ವರ್ಟ್ ಆಗಿಬಿಟ್ಟು ಕ್ಯಾನ್ಸರ್ ಆಗೋ ಚಾನ್ಸಸ್ಸು ಇರುತ್ತೆ, ಸ್ಕಿನ್ ಕ್ಯಾನ್ಸರ್. ಅದಕ್ಕೆ ಮೆಲನೋಮಾ ಅಂತ ಕರೀತಾರೆ. ಈ ಮೋಲ್ಸ್ ಹೆಂಗೆ ಉತ್ಪತ್ತಿ ಆಗುತ್ತೆ? ಈ ನಮ್ಮ ಸ್ಕಿನ್ನಲ್ಲಿ ಲೇಯರ್ಸ್ ಬಗ್ಗೆ ನಾನು ಮುಂಚೆ ಹೇಳಿರುವಾಗ, ಫಸ್ಟ್ ಲೇಯರು ಎಪಿಡರ್ಮಿಸ್, ನೆಕ್ಸ್ಟ್ ಡರ್ಮಿಸ್. ಆ ಡರ್ಮಿಸ್ ಲೇಯರಲ್ಲಿ ಮೆಲನೋಸೈಟ್ಸ್ ಅಂತ ಸೆಲ್ಸ್ ಇರುತ್ತೆ. ಆ ಸೆಲ್ಸಿಂದ ಮೆಲಾನಿನ್ ಅಂತ ಒಂದು ಪಿಗ್ಮೆಂಟ್ ರಿಲೀಸ್ ಆಗುತ್ತೆ. ಆ ಮೆಲನೋಸೈಟ್ಸ್ನ ಓವರ್ ಸ್ಟಿಮ್ಯುಲೇಷನ್, ಅದಕ್ಕೆ ಟ್ರಿಗರ್ ಜಾಸ್ತಿ ಆಗಿಬಿಟ್ಟು ಕೆಲವೊಂದು ಜಾಗದಲ್ಲಿ ಆ ಕ್ಲಸ್ಟರ್ ಗೊಂಚಲು ಆಗಿ ಆ ಪಿಗ್ಮೆಂಟ್ಸು ಸೇವ್ ಆಗುತ್ತೆ. ಅದಕ್ಕೆ ಮೋಲ್ಸ್ ಅಂತ ಹೇಳ್ತೀವಿ. ಈ ಆಯುರ್ವೇದ ಪ್ರಕಾರ ನಾವು ಮೋಲ್ಸ್ ಯಾರಿಗೆ ಬರುತ್ತೆ ಅಂತ ಹೇಳಿದ್ರೆ, ಈ ಪಿತ್ತ ಪ್ರಕೃತಿ ಜನರಲ್ಲಿ ಪಿತ್ತ ದೋಷ ಜಾಸ್ತಿ ಆದಾಗ ಕೆಲವು ಕಾಣಿಸುತ್ತೆ. ನೀವು ನೋಡಿರ್ಬೋದು, ಕೆಲವೊಬ್ರು ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿಯಲ್ಲಿ ಕೆಲವೊಬ್ಬರಿಗೆ ತುಂಬ ಕೈಯಲ್ಲಿ, ಕುತ್ತಿಗೆಯಲ್ಲಿ ಎಲ್ಲ ಡಾಟ್ ಇರುತ್ತೆ, ಕೆಲವೊಬ್ರಿಗೆ ಮುಖದ ಮೇಲೆನೂ ಇರುತ್ತೆ. ಅದು ಮೋಲ್ಸ್ ಅಂತ ಹೇಳ್ತೀವಿ. ಆದರೆ ಇದು ಎಷ್ಟು, ಹೇಗೆ ಮತ್ತು ಡೇಂಜರಸ್ ಅಂತ ಮುಂದೆ ನೋಡೋಣ. ನನ್ನ ಪೇಷಂಟ್ಸು ಕೇಳ್ತಾರೆ, ಇಲ್ಲೊಂದಾಯಿತು ಡಾಕ್ಟ್ರೆ, ಇಲ್ಲೊಂದಾಯಿತು, ಈಗ ಇರಲಿಲ್ಲ, ಮುಂಚೆ ಇರಲಿಲ್ಲ, ಈಗ ದೊಡ್ಡದಾಗ್ತಾ ಇದೆ, ಏನು ಮಾಡೋದು, ಯಾಕೆ ಬರುತ್ತೆ ಅಂತ ಪ್ರಶ್ನೆ. ಅದು ಯಾಕೆ ಬರುತ್ತೆ ಅಂತ ತಿಳಿಯೋಣ ನಾವು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಜೆನೆಟಿಕ್ಸು ಅಂದರೆ ಇನ್ಹೆರಿಟೆನ್ಸ್, ಫ್ಯಾಮಿಲಿಯಲ್ಲಿ ಬರುತ್ತೆ. ನಮ್ಮ ತಂದೆ ತಾಯಿಗಾಗಿರ್ಬೋದು, ನಮ್ಮ ಅಜ್ಜಿಗಾಗಿರ್ಬೋದು, ಈ ಥರ ಮೋಲ್ಸ್ ಅವ್ರಿಗೆ ಆಗ್ತಾ ಇದ್ರೆ ನಮಗೂ ಎಲ್ಲ ಬರೋ ಚಾನ್ಸಸ್ಸು ಇರುತ್ತೆ. ಅದಕ್ಕೆ ಬೇರೆ ಏನೂ ಕಾರಣ ಇಲ್ಲ. ಓಕೆ, ಅದು ಕಾಸ್ಮೆಟಿಕಲಿ ನಿಮಗೆ ಆಡ್ ಕಾಣಿಸ್ತಿದೆ, ಯಾವುದೋ ಒಂದು ತಡೆಗಟ್ತಾ ಇದೆ, ಕೆಲವ್ರಿಗೆ ಇಲ್ಲಿರುತ್ತೆ ಏನೋ ಊದ್ಕೊಂಡಂಗೆ, ಅದು ಊಟ ಮಾಡುವಾಗ ಅದೆಲ್ಲ ಕಷ್ಟ ಆಗುತ್ತಲ್ಲ ತುಟಿ ಎಜ್ಜಿಗೆ, ಅದನ್ನು ತೆಗಿಸ್ಬೋದು ಆ ಥರ ಇದ್ದರೆ ಮಾತ್ರ. ಅಥವಾ ಬೇರೆ ಎಲ್ಲೂ ಇದೆ ಒಂದು ಬ್ಯೂಟಿ ಸ್ಪಾಟ್ ಥರ ಇರುತ್ತೆ, ಯೂಶ್ವಲಿ ನಾನು ರೆಕಮೆಂಡ್ ಮಾಡಲ್ಲ ತೆಗಿಯೋಕ್ಕೆ, ಲೆಟ್ ಇಟ್ ಬಿ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಈ ಸನ್ ಎಕ್ಸ್ಪೋಜರ್, ಬಿಸಿಲಿನಲ್ಲಿ ಜಾಸ್ತಿ ಕೆಲಸ ಮಾಡೋರು ಅಥವಾ ಬಿಸಿಲಲ್ಲಿ ಕಾಲ ಕಳೆಯೋರು ಇರುತ್ತಲ್ಲ, ಪ್ರೊಫೆಷನ್, ಕೆಲವೊಬ್ರು ತಿರುಗಾಡೋದು, ಮಾರ್ಕೆಟಿಂಗ್ ಮಾಡೋರು, ಆ ಥರದವರಿಗೆ ಈ ಎಕ್ಸೆಸಿವ್ ಬಿಸಿಲಿನ ಎಕ್ಸ್ಪೋಜರ್ ಆಗಿ ಕೂಡ ಆ ಮೆಲನೋಸೈಟ್ಸ್ ಟ್ರಿಗರ್ ಆಗಿ ಮೋಲ್ಸು ಬರುತ್ತೆ. ಕೆಲವೊಬ್ರಿಗೆ ಇರಲ್ಲ, 20-30 ವರ್ಷ ಆದಮೇಲೂ ಕೂಡ ಬರೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟು ಹಾರ್ಮೋನ್ ಚೇಂಜಸ್. ಈ ಹೆಂಗೆ ನಾವು ಸಣ್ಣವರಿಂದ ದೊಡ್ಡವರಾಗ್ತೀವಿ, ಆ ರೀತಿ ಹಾರ್ಮೋನ್ ಚೇಂಜಸ್ಸು ಆಗ್ತಾ ಇರುತ್ತೆ. ಈ ಫಸ್ಟು ಪ್ಯೂಬರ್ಟಿ ಅಂದರೆ ಈ ಎಂಗರ್ ಏಜ್ ಅನ್ಬೋದು, ಮಕ್ಕಳಿಂದ ಹೆಂಗಾಗ್ತಾರಲ್ಲ ಆ ಟೈಮಲ್ಲಿ 15ರಿಂದ 20 ವರ್ಷ, ಆ ಟೈಮಲ್ಲಿ ನಮಗೆ ಹಾರ್ಮೋನ್ ಚೇಂಜಸ್ ತುಂಬ ಆಗೋದ್ರಿಂದ ಇಲ್ಲೇ ಇರಲ್ಲ, ಮುಖದಲ್ಲಿ ಎಲ್ಲ ಇರಲ್ಲ, ಬಾಡಿಯಲ್ಲಿ ಇರಲ್ಲ, ಆವಾಗ ಹೊಸ ಬರೋ ಚಾನ್ಸಸ್ ಇರುತ್ತೆ. ಅಥವಾ ಸಣ್ಣ ಚಿಕ್ಕ 1 mm ಎಲ್ಲ ಇರೋದು ಒಂದು ಸ್ವಲ್ಪ 1/2 ಸೆಂಟಿಮೀಟರ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟು ಡ್ಯೂರಿಂಗ್ ಪ್ರೆಗ್ನೆನ್ಸಿ ಕೂಡ ಸಿಕ್ಕಾಪಟ್ಟೆ ಹಾರ್ಮೋನ್ ಚೇಂಜಸ್ ಆಗುತ್ತೆ ಹೆಣ್ಮಕ್ಳ ಬಾಡಿಯಲ್ಲಿ. ಆ ಟೈಮಲ್ಲೂ ಕೂಡ ಮೋಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಹೊಸದಾಗಿರೋದು ಅಥವಾ ಹಳೇದಿದೆ ಅಂತಂದ್ರೂ ಅದು ಕೂಡ ಸ್ವಲ್ಪ ದೊಡ್ಡದಾಗೋ ಚಾನ್ಸಸ್ಸು ಇರುತ್ತೆ ಅಥವಾ ಡಾರ್ಕ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟು ಮೆನೋಪಾಸ್ ಟೈಮಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸು ಅಥವಾ ಕೆಲವೊಂದು ಹಾರ್ಮೋನ್ ಥೆರಪಿ ಅಂತ ತಗೋತಿರ್ತಾರೆ ಕೆಲವೊಂದು ಸಮಸ್ಯೆಗಳಿಗೆ, ಅವಾಗೂ ಕೂಡ ಮೋಲ್ಸು ಬರೋ ಚಾನ್ಸಸ್ ಇರುತ್ತೆ. ಅದಲ್ಲದೆ ಯಾವ ಸ್ಕಿನ್ ಟೈಪಲ್ಲಿ ಈ ಮೋಲ್ಸ್ ಜಾಸ್ತಿ ಬರುತ್ತೆ ಅಂತ ನೋಡೋಕೆ ಹೋದರೆ, ವೈಟ್ ಇರ್ತಾರಲ್ಲ ಜಾಸ್ತಿ, ಈ ಬೆಳ್ಳಗಿರೋರಲ್ಲಿ ಈ ಪಿಗ್ಮೆಂಟು ಮೋಲ್ಸ್ ಜಾಸ್ತಿ ಬರುತ್ತೆ ಅಂತ ನಾವು ಹೇಳಬಹುದು. ನೆಕ್ಸ್ಟ್ 4 ಕಾರಣ ನೋಡಿದ್ವಿ ನಾವೀಗ. 5ನೇ ಕಾರಣ ಇಂಜುರಿ,
ರಿಪೀಟೆಡ್ ಇಂಜುರಿ, ಈಗ ನಂಗೆ ಒಂದು ಕಡೆ ಬಡ್ದಿದೆ ಅಥವಾ ಈ ಮುಂಗೈ ಬಡ್ದಿದೆ ಅಂದ್ಕೊಳ್ಳಿ, ಮತ್ತೆ ಅಲ್ಲೇ ಬಡಿಯುತ್ತೆ. ಸೊ ಆ ಗಾಯದ ಆಗಿ ಕೂಡ ಅಲ್ಲಿ ಆ ಪಿಗ್ಮೆಂಟೆಡ್ ಮೋಲ್ಸ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಈ 5 ಕಾಮನ್ ಕಾಸಸ್ ಅಂತ ಹೇಳಬಹುದು. ಓಕೆ, ಈ ಮೋಲ್ಸು ಡೇಂಜರಸ್ಸಾ ಅಂತ ನೋಡಕ್ಕೆ ಹೋದರೆ ಖಂಡಿತವಾಗ್ಲೂ ಇಲ್ಲ ಅಂತಾನೆ ಹೇಳಬಹುದು. 99% ಇದು ಮೋಲ್ಸ್ ಆರ್ ನಾನ್ ಡೇಂಜರಸ್, ಬಿನೈನ್. ಆಗಲೇ ಹೇಳಿದಂಗೆ ಇದು ಕ್ಯಾನ್ಸರಾಗಿ ಕನ್ವರ್ಟ್ ಆಗಲ್ಲ. ಆದರೆ ಕೆಲವೊಂದು ಪರೀಕ್ಷೆಗಳಿದೆ, ಕೆಲವೊಂದು ಅಬ್ಸರ್ವೇಷನ್ಸ್ ಇದೆ. ನಮ್ಮ ಮೋಲ್ಸ್ ಇದೆ ಅಂತಂದರೆ ನಾವು ಅದನ್ನು ತಲೆಯಲ್ಲಿ ಇಟ್ಕೊಳ್ಬೇಕು. ABCDEs ಫಾರ್ ಡಿಟೆಕ್ಟಿಂಗ್ ಮೆಲನೋಮಾ ಅಥವಾ ಸ್ಕಿನ್ ಕ್ಯಾನ್ಸರ್ ಕನ್ವರ್ಟ್ ಆಗ್ತಿದೆಯಾ ನನ್ನ ಮೋಲು ಅಂತ ತಿಳ್ಕೊಳ್ಳೋಕ್ಕೆ ಈ 5 ಇದು ಇದೆ, ಪಾಯಿಂಟ್ಸ್ ಇದೆ ಅಂತ ತಿಳ್ಕೊಬೋದು. ಎ ಅಂದರೆ ಅಸಿಮೆಟ್ರಿ ಅಂದರೆ ಈಗ ಒಂದು ರೌಂಡ್ ಮೋಲ್ ಇದೆ ಅಂತಂದರೆ ಒಂದು ಹಾಫಲ್ಲಿ ಯಾವ ಥರ ಇರುತ್ತೆ, ಇನ್ನೊಂದು ಹಾಫಲ್ಲಿ ಆ ಥರ ಇರೋದಿಲ್ಲ, ಅಸಿಮೆಟ್ರಿಕ್ ಮೋಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಿ, ಬಾರ್ಡರ್. ಈ ಬಾರ್ಡರು ಅಷ್ಟೊಂದು ಸರಿಯಾಗಿರಲ್ಲ, ಹೇಸಿ ಆಗಿರುತ್ತೆ ಅಥವಾ ಬ್ಲರ್ ಆಗುತ್ತೆ, ಇದು ಚೇಂಜಸ್ ಆಗುತ್ತೆ. ಓಕೆ, ನೆಕ್ಸ್ಟು ಕಲರ್ ಹೇಗಿರುತ್ತೆ, ಒಂದು ಮೋಲಲ್ಲಿ ಯೂಶಲಿ ಒಂದು ಡಾರ್ಕ್ ಬ್ರೌನ್ ಇರುತ್ತೆ ಅಥವಾ ಬ್ಲ್ಯಾಕ್ ಇರುತ್ತೆ. ಇಲ್ಲೇನಾಗುತ್ತೆ, ಒಂದೇ ಮೋಲಲ್ಲಿ ಡಿಫ್ರೆಂಟ್ ಶೇಡ್ಸು ಇರಬಹುದು. ಇದು ಕೂಡ ನಾಟ್ ಅ ಗುಡ್ ಸೈನ್ ಅಂತ ಹೇಳಬಹುದು. ನೆಕ್ಸ್ಟ್ ಡಯಾಮೀಟರ್. ಈ ಡಯಾಮೀಟರ್ ಅಂದರೆ ಈ ಸುತ್ತಿರುತ್ತೆ, ಈ ಒಂದು ಸರ್ಕಲ್ ಅಂದರೆ ಇಲ್ಲಿಂದ ಇಲ್ಲಿಗೆ ತೊಗೊತೀವಲ್ಲ, ಅದಕ್ಕೆ ಡಯಾಮೀಟರ್ ಅಂತಾರೆ. ಯೂಶ್ವಲಿ ಮೋಲ್ಸ್ ನಾನ್ ಕ್ಯಾನ್ಸರಸ್ ಇರೋದು 6 mm ಕಮ್ಮಿ ಇರುತ್ತೆ ಅಥವಾ ಮ್ಯಾಕ್ಸಿಮಮ್ 6 mm ಇರುತ್ತೆ ಅಂತ ಹೇಳ್ತೀವಿ. ಅರ್ಧ ಸೆಂಟಿಮೀಟರ್ಗಿಂತ ಒಂಚೂರು ಜಾಸ್ತಿ, ಅದಕ್ಕಿಂತ ದೊಡ್ಡದಿದ್ದರೆ ಯು ಹ್ಯಾವ್ ಟು ಎಕ್ಸಾಮಿನ್. ನೆಕ್ಸ್ಟು ಇವ್ಯಾಲ್ಯೂಷನ್ ಅಂದರೆ ಈ ಪಾಯಿಂಟಲ್ಲಿ ಇವ್ಯಾಲ್ಯೂಷನ್. ಈಗ ನಮ್ಮ ಮೋಲ್ಸ್ ಇರುತ್ತೆ, ಅದರಲ್ಲಿ ಸಡನ್ ಆಗಿ ಈಚಿಂಗ್ ಸ್ಟಾರ್ಟ್ ಆಗುತ್ತೆ, ಬ್ಲೀಡಿಂಗ್ ಬರುತ್ತೆ, ಅಥವಾ ನೋಡ್ದಂಗೆ ದೊಡ್ಡದಾಗುತ್ತೆ, ಕಲರ್ ಚೇಂಜ್ ಆಗುತ್ತೆ. ಈಗೇನು ಹೇಳಿದ್ನಲ್ಲ ನಾನು ABCD ಅದೆಲ್ಲದರಲ್ಲೂ ಏನಾದರೂ ಕಾಣಿಸ್ಕೊಂಡ್ರೆ ಸೊ ದಯವಿಟ್ಟು ಎಚ್ಚರಿಕೆ ತಗೊಳ್ಳಿ ಅಂತ. ನೀವು ಸ್ಕಿನ್ ಡಾಕ್ಟರ್ನ ಹೋಗ್ಬಿಟ್ಟು ಇದೇನಾದರೂ ಸಮಸ್ಯೆನಾ ಅಂತ ಪರೀಕ್ಷೆ ಮಾಡ್ಕೊಳ್ಳೋದು ಒಳ್ಳೆಯದು. ಬಿಕಾಸ್ ಮೆಲನೋಮಾ ಇದೇ ರೀತಿ ಬರುತ್ತೆ. ಓಕೆ, ನೆಕ್ಸ್ಟು ಫ್ಯಾಮಿಲಿ ಹಿಸ್ಟ್ರಿ. ಯಾರಿಗಾದರೂ ಸ್ಕಿನ್ ಕ್ಯಾನ್ಸರ್ ಇದೆ ಅಂತಂದರೆ ಅವರು ರೆಗ್ಯುಲರ್ ಆಗಿ ತಮ್ಮ ಸ್ಕಿನ್ನನ್ನು ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಸ್ಕಿನ್ ಕ್ಯಾನ್ಸರ್ ಬೇಗ ಗೊತ್ತಾದಷ್ಟು ಬೇಗ ನಮಗೆ ಕ್ಯೂರ್ ಆಗುತ್ತೆ ಅಥವಾ ಟ್ರೀಟ್ಮೆಂಟ್ ಸಿಕ್ಕರೆ ಒಳ್ಳೆಯದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಮೋಲ್ಸ್ ಯಾಕಾಗುತ್ತೆ, ಹೇಗಾಗುತ್ತೆ. ಸೊ ಇದನ್ನು ಮನೆ ಮದ್ದೂರಲ್ಲಿ ಇದರಲ್ಲಿ ಜಾಸ್ತಿ ಕ್ಯೂರ್ ಆಗಲ್ಲ. ಆದಷ್ಟು ಇದು ಕಾಸ್ಮೆಟಿಕ್ ಪರ್ಪಸ್. ಯಾವಾಗ ಟ್ರಬಲ್ ಮಾಡುತ್ತೆ ಆವಾಗ ಮಾತ್ರ ಅದನ್ನು ಅಟೆಂಡ್ ಮಾಡಿ ಅಲ್ಲಿವರೆಗೂ ಹಾಗೆ ಬಿಟ್ರೇನೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಇಷ್ಟು ಹೇಳಿ ನನ್ನ ಈ ಎಪಿಸೋಡನ್ನು ಮುಗಿಸ್ತೀನಿ. ನಮಸ್ಕಾರ.